ಹಲೋ ಎವ್ರಿವನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಇವತ್ತಿನ ವಿಡಿಯೋ ಏನು ವಿಶೇಷತೆ ಏನಪ್ಪ ಅಂತಂದರೆ SSLC ವಿದ್ಯಾರ್ಥಿಗಾಗಿ ಬಂದಿರೋದು ವೆರಿ ಇಂಪಾರ್ಟೆಂಟ್. ನನಗನಿಸಿದ್ದು ಮಕ್ಕಳಿಗೆ ಇದು ಗೊತ್ತಾಗಲೇಬೇಕಂತ ಹೇಳಿ SSLC ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಈ ವಿಡಿಯೋ ಇದ್ದಿದ್ದು ಮಕ್ಕಳಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಯಾರು ವಿದ್ಯಾರ್ಥಿಗಳು SSLCಯನ್ನು ಓದ್ತಾ ಇದ್ದೀರಿ ಅವರಿಗಾಗಿ ಈ ವಿಡಿಯೋ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯಮಾಡಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನು ಮಾಡಬೇಕಪ್ಪ ಅಂತಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. SSLC ವಿದ್ಯಾರ್ಥಿಗಳಿಗಾಗಿ ನೋಡಬೇಕು, ಎಲ್ಲರೂ ಬುದ್ಧಿವಂತರು ಪರಿಶ್ರಮಿಗಳಾಗಿದ್ದರೂ ಎಲ್ಲೋ ಒಂದು ಕಡೆ ಅವರನ್ನು ಪರೀಕ್ಷೆ ಒಂದು ಭಯ ಇದ್ದಿದ್ದೇನು ಮಾಡ್ತಿರ್ತೈತಪ್ಪ, ಕಾಡ್ತಾ ಇರ್ತದೆ. ಹೌದಾ, ಎಲ್ಲಿ ಫೇಲ್ ಆಗ್ತೇನೋ ಅಥವಾ ಅಂಕಗಳು ಕಡಿಮೆ ಬರ್ತಾವೋ ಅನ್ನುವಂಥ ಒಂದು ನಮಗೇನಾಗ್ತದಪ್ಪ, ಒಂದು ಆತಂಕ ನಮ್ಮಲ್ಲಿ ಮನೆ ಮಾಡ್ತಾ ಇರ್ತದೆ. ಹೌದಾ, ಕೆಲವು ಮಕ್ಕಳಿಗೆ ಪೋಷಕರ ಒತ್ತಡದಿಂದ ಇರಬಹುದು, ಸಮಾಜದ ಒತ್ತಡ ಇರಬಹುದು, ಮತ್ತು ಸುತ್ತಮುತ್ತ ರಿಲೇಷನ್ಸ್ ಅವರ ಒತ್ತಡ ಇರಬಹುದು. ಹೌದಾ, ಇಂಥವೆಲ್ಲ ಆತಂಕಗಳಿದ್ದಾಗ ಮಕ್ಕಳು ಯಾವ ರೀತಿ ತಮ್ಮ ಮನೋಭಾವನೆಯನ್ನು ಇದನ್ನು ಮಾಡಬೇಕು, ಯಾವ ರೀತಿ ನಾವು ಅಭ್ಯಾಸದ ಕಡೆಗೆ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋವನ್ನು ನೋಡಿ. ಪರೀಕ್ಷೆಯಲ್ಲಿ ಜಯಶೀಲರಾಗಬೇಕು ಅಂತ ಬಯಸಿದವರೆಲ್ಲರೂ ಅತಿ ಬುದ್ಧಿವಂತರಾಗಿ ಸೃಜನಶೀಲರಾಗಿ ಆಗಬೇಕಂತ ಏನು ರೂಲ್ಸ್ ಇಲ್ಲ. ಹೌದಾ, ಜ್ಞಾನಾರ್ಜನೆಗಾಗಿ ಏನು ಬೇಕಪ್ಪ ಅಂತಂದರೆ ಅಧ್ಯಯನ ಮಾಡೋದು ಮುಖ್ಯವಾಗಿರ್ತೈತಿ. ಹೌದಾ, ಏನು ಸಬ್ಜೆಕ್ಟ್ ಇರ್ತದೆ ಆ ಸಬ್ಜೆಕ್ಟ್ ಬಗ್ಗೆ ನಮಗೇನಾಗಿರಬೇಕು, ನಾಲೆಜ್ ಇತ್ತಪ್ಪ ಅಂತಂದ್ರೆ ನಾವೇನು ಮಾಡ್ಬೋದು, ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಅದ. ಹೌದಾ, ಸೊ ಇಲ್ಲಿ ನೀವು ನೋಡಬಹುದು, ಪರೀಕ್ಷೆ ದಿನದ ವಿದ್ಯಾರ್ಥಿಗಳ ಮನಸ್ಥಿತಿ ಅವರ ಬರವಣಿಗೆ ಮೇಲೆ ಪ್ರಭಾವವನ್ನು ಬೀರ್ತದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ತಂದೆ ತಾಯಿಗಳಿಗೆ ಇದು ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿರಬೇಕು. ಪರೀಕ್ಷೆ ದಿನದ ವಿದ್ಯಾರ್ಥಿಗಳ ಮನಸ್ಥಿತಿ ಹೆಂಗಿರ್ತೈತಿಲ್ಲ, ಅದು ಅವರ ಬರವಣಿಗೆ, ಅವರು ಆ ದಿನದ ಕೊಡುವಂಥ ಉತ್ತರದಲ್ಲಿ ಅದೇನಾಗ್ತದೆ, ಪ್ರಭಾವವನ್ನು ಬೀರ್ತದೆ. ಹಾಗಾಗಿ ಕೆಲವು ಸೂಚನೆಗಳನ್ನು ಇಲ್ಲಿ ನೀವು ಪಾಲಿಸುವುದು ಬಹಳಷ್ಟು ಉತ್ತಮ. ಇಲ್ಲಿ ನೋಡಿ, ಯಾರು ಬೇಕು ಇದನ್ನು ಡಿಟೇಲ್ ಆಗಿ ನೋಡ್ಬೋದು. ಗಣಿತದಲ್ಲಿ ಹೇಳಬೇಕಪ್ಪ ಅಂದರೆ ಯಾವ ರೀತಿ ನಾವು ಓದಬೇಕಪ್ಪ ಅಂತಂದರೆ, ಗಣಿತವನ್ನು ಹೇಳಿಕೆ ರೂಪದ ಪ್ರಶ್ನೆಗಳಿರ್ತಾವೆ. ಗಣಿತದಲ್ಲಿ ಪ್ರಶ್ನೆಯನ್ನು ಎಚ್ಚರದಿಂದ ಓದಬೇಕು ಫಸ್ಟ್ ಆಫ್ ಆಲ್. ದೆನ್ ಯಾವ ಉತ್ತರ ಕಂಡುಹಿಡಿಯಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅತಿಯಾದ ಸೂತ್ರ ಯಾವುದು ಎಂದು ನಿರ್ಧರಿಸಬೇಕು. ಸರಿಯಾದ ಸೂತ್ರವನ್ನು ನೋಡ್ಕೋಬೇಕು. ಗುಣಾಕಾರ ಮತ್ತಿತರ ಮೂಲ ಕ್ರಿಯೆಗಳನ್ನು ಮಾಡುವಾಗ ಎಚ್ಚರ ವಹಿಸಿ ಅದನ್ನು ಮಾಡಬೇಕಾಗ್ತದೆ. ಮಿಸ್ಟೇಕ್ ಆಗಲ್ದಂಗೆ ನೋಡ್ಕೋಬೇಕು. ನಮಗೇನಿಸ್ತದೆ, ಕೆಲವೊಂದು ಉತ್ತರಗಳು ನಾವು ಸರಿಯಾಗಿ ಮಾಡಿದ್ದೇನೆ ಅಂತ ನಮ್ಮ ಭಾವನೆ ಆಗಿರ್ತದೆ, ಬಟ್ ಅದು ರಾಂಗ್ ಆಗಿರ್ತದೆ. ಹೌದಾ, ಸೊ ಅಂಥವೆಲ್ಲವನ್ನು ನಾವೇನು ಮಾಡಬೇಕು, ಮಿಸ್ಟೇಕ್ ಆಗಲ್ದಂಗೆ ನೋಡ್ಕೋಬೇಕು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬಹಳಷ್ಟು ಈಸಿ ಇರ್ತೈತೆ, ಅದು ಈಸಿ. ಹೌದಾ, ಅಂಥ ಈಸಿ ಪ್ರಶ್ನೆಗೆ ನಾವೇನು ಮಾಡ್ತೀವಿ, ರಾಂಗ್ ಆನ್ಸರ್ಸನ್ನು ಬರೆದು ಬಂದಿರ್ತೀವಿ. ದಟ್ ಈಸ್ ಓವರ್ ಕಾನ್ಫಿಡೆಂಟ್. ಅದು ಓವರ್ ಕಾನ್ಫಿಡೆಂಟ್ ಆಗ್ತದೆ. ಸೊ ಅಂಥವೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ಸೊ ಲೆಕ್ಕಗಳನ್ನ ಮಾಡುವಾಗ ವರ್ಕಿಂಗ್ ಕಾಲಮನ್ನು ಹಾಕಿ ಲೆಕ್ಕಗಳನ್ನ ಮಾಡಬೇಕು. ಅಂದರೆ ಚೆಕ್ ಮಾಡುವವರಿಗೆ ಅದೇನೋ ಅಟ್ರಾಕ್ಟಿವ್ ಆಗಿರಬೇಕು. ಕರೆಕ್ಟಾಗಿ ಆನ್ಸರ್ ನಿಮ್ಗೆ ಕಂಡಿರಬೇಕು. ಅದು ಆ ರೀತಿ ನೀವೇನು ಮಾಡಬೇಕಾಗ್ತದೆ, ಆನ್ಸರ್ಸ್ಗಳನ್ನ ಬರಿಬೇಕಾಗ್ತದೆ. ಹೌದಾ, ಪೋಷಕರಿಗೆ ಹೇಳಬೇಕು ಅಡ್ವೈಸ್ ಏನಪ್ಪ ಅಂತಂದರೆ, ಇಲ್ಲಿ ಪ್ರತಿ ಮಗುವಿಗೂ ವಿಶಿಷ್ಟವಾಗಿರ್ತೈತಿ. ಪ್ರತಿ ಮಗು ಏನಾಗಿರ್ತೈತಿ, ಒಂದು ವಿಶಿಷ್ಟವಾದಂಥ ತನ್ನ ಗುಣಗಳನ್ನು ತಂದಿರ್ತಾನೆ ಹುಟ್ಟಿದಾಗಿನಿಂದ. ಅದನ್ನು ಒಂದು ಮಕ್ಕಳಿಂದ ಮತ್ತೊಂದು ಮಕ್ಕಳಿಗೆ ಅದನ್ನೇನು ಮಾಡೋದು, ಹೋಲಿಕೆಯನ್ನು ಮಾಡಬಾರ್ದು. ಪರ್ಟಿಕ್ಯುಲರ್ ಪೇರೆಂಟ್ಸ್. ಹೌದಾ, ಪೇರೆಂಟ್ಸ್ ಏನು ಮಾಡಬಾರ್ದು, ಹೋಲಿಕೆಯನ್ನು ಮಾಡಬಾರ್ದು. ಒಂದು ಮಗುವಿಂದ ಮತ್ತೊಂದು ಮಗುವಿಗೆ ದೊಡ್ಡ ಮಗ ಈ ರೀತಿ, ದೊಡ್ಡ ಅಕ್ಕ ಈ ರೀತಿ ಮಾರ್ಕ್ಸನ್ನು ತಂದು ನೀ ಇಷ್ಟೇ ತಂದೆ, ಈ ರೀತಿ ಹೋಲಿಕೆಯನ್ನು ಮಾಡಬಾರ್ದು. ಹೌದಾ, ಅವನು ಅಷ್ಟು ಅಂಕಗಳನ್ನು ತಂದ, ನೀನು ಇಷ್ಟು ಅಂಕ ತಂದೆ ಅನ್ನೋದನ್ನು ಹೋಲಿಕೆಯನ್ನು ಇಲ್ಲಿ ಮಾಡಬಾರ್ದು. ಹೌದಾ, ಈ ರೀತಿ ಪೋಷಕರಿಗೂ ಕೂಡ ಕೆಲವೊಂದು ಅಡ್ವೈಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮಕ್ಕಳಿಗೆ ಸ್ವಲ್ಪವೂ ಇಷ್ಟವಿಲ್ಲದಾಗ ಅವರನ್ನು ಓದು ಎಂದು ಬಲವಂತವನ್ನು ಮಾಡಬಾರ್ದು. ಮಕ್ಕಳಿಗೆ ಕಲಿಯುವ ಸಾಮರ್ಥ್ಯ ಇದೆ, ಅದನ್ನು ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡಬೇಕು. ತಂದೆ ತಾಯಿ ಇಬ್ಬರು ಒಂದೇ ರೀತಿ ಮಾರ್ಗದರ್ಶನವನ್ನು ನೀಡಬೇಕು. ಹೌದಾ, ಪರೀಕ್ಷೆ ಸಮಯದಲ್ಲಿ ಹೆಚ್ಚು ಕಾಲ ಮಕ್ಕಳೊಂದಿಗೆ ನೀವು ಪರೀಕ್ಷೆ ಬರಿತಾ ಇದ್ದೀರಾ, ಆ ರೀತಿ ನೀವೇನು ಮಾಡಬೇಕು, ಅವರಿಗೆ ಹುರುಪನ್ನು ಹಾಕಬೇಕಾಗ್ತದೆ. ಹೌದಾ, ಇಲ್ಲಿ ನೋಡಿ, ಗಮನವಿರಬೇಕು ಬಳಸುವಂಥ ಹೌದಾ, ಮತ್ತು ಮಗುವಿನ ಭೌತಿಕ ಅಗತ್ಯವನ್ನು ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ತಂದೆ ತಾಯಿಗಳು. ಮಕ್ಕಳಿಗೂ ಸ್ವಲ್ಪವೂ ಇಷ್ಟವಿಲ್ಲದಾಗ ಅದನ್ನು ಓದಲಿಕ್ಕೆ
ಅವ್ರಿಗೆ ಸ್ಟ್ರೆಸ್ಸನ್ನು ಕೊಡಬಾರ್ದು ಮಕ್ಕಳಿಗೆ. ಹೌದಾ? ಅವರ ಮನೋಸ್ಥಿತಿಯನ್ನು ನೋಡ್ಕೋಬೇಕು. ನೋಡಿಕೊಂಡು ಓದಲಿಕ್ಕೆ ಮಕ್ಕಳಿಗೆ ಹೇಳಬೇಕಾಗ್ತದೆ. ಯಾವಾಗಲೂ ಮಕ್ಕಳೊಂದಿಗೆ ಸಕಾರಾತ್ಮಕ ಪಾಸಿಟಿವ್ ಆಗಿ ಮಾತಾಡಬೇಕು. ನೆಗೆಟಿವ್ ಮಾತಾಡಬಾರ್ದು. ನೀವು ಫೇಲ್ ಆದಿದ್ರೆ ಈ ರೀತಿ ಆಗ್ತದೆ, ಕಡಿಮೆ ಅಂಕ ತೊಗೊಂಡ್ರೆ ಈ ರೀತಿ ಅಂತ ನೆಗೆಟಿವಿಟಿಯನ್ನು ಮಕ್ಕಳಲ್ಲಿ ಬೆಳೆಸಬಾರ್ದು. ಪಾಸಿಟಿವಿಟಿಯನ್ನು ಬೆಳೆಸಬೇಕು ಮಕ್ಕಳಲ್ಲಿ. ಹೌದಾ? ಸೊ ಪರೀಕ್ಷೆಯ ಸಮಯದಲ್ಲಿ ಹೆಚ್ಚು ಕಾಲ ಮಕ್ಕಳ ಜೊತೆಗೆ ಇರಬೇಕು. ಈ ಒಂದು ಕೆಲವೊಂದು ಏನೈತಪ್ಪ ಅಂದರೆ ಪಾಯಿಂಟ್ಸ್ಗಳು ತಂದೆ ಪೇರೆಂಟ್ಸ್ಗಳಿಗಾಗಿ. ಹೌದಾ? ನೆಕ್ಸ್ಟು ಬಳಸುವ ಪೆನ್ನು ಪೆನ್ಸಿಲು, ಇದು ಅಡ್ವೈಸು ಯಾರಿಗಪ್ಪ ಅಂತಂದರೆ ಪರ್ಟಿಕ್ಯುಲರ್ ನಮ್ಮ ವಿದ್ಯಾರ್ಥಿಗಳಿಗಾಗಿ. ಬಳಸುವ ಪೆನ್ನು ಪೆನ್ಸಿಲ್ ರಬ್ಬರ್ ಉತ್ತಮ ಗುಣಮಟ್ಟದ್ದಾಗಿರಬೇಕು. ಅದನ್ನು ತೆಗೆದಿಡಿ. ಒಂದು ಕಂಪಾಸ್ ಬಾಕ್ಸ್ನಲ್ಲಿ ಎಲ್ಲವನ್ನು ಸೆಟ್ ಮಾಡಿ ಇಟ್ಕೊಂಡಿರಬೇಕು ನಿಮ್ಮ ಹತ್ರ. ಪೆನ್ನು ಪೆನ್ಸಿಲ್ಗೂ ಒಂದಕ್ಕಿಂತ ಹೆಚ್ಚು ಇಟ್ಕೊಳ್ಳಿ. ಹೌದಾ? ನಿಮಗಿಂತ ಧೈರ್ಯ ಕಳೆದುಕೊಂಡ ವಿದ್ಯಾರ್ಥಿಗಳಿಂದ ದೂರವಿರಿ. ಯಾರು ನೆಗೆಟಿವ್ ತುಂಬ್ತಿರ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳು ನಮ್ಮ ಇದರಾಗಿರ್ತಾರೆ, ಗ್ರೂಪ್ನಲ್ಲಿನೇ ಇರ್ತಾರೆ, ಒಟ್ಟು ನೆಗೆಟಿವ್ ಮಾತಾಡ್ತಿರ್ತಾರೆ. ಅಂಥದ್ರಿಂದ ನಾವೇನಾಗಬೇಕು, ದೂರವಾಗಿರಬೇಕು. ಹೌದಾ? ಸೊ ನಿಮ್ಮಲ್ಲಿ ನಿಮ್ಮ ಧೈರ್ಯ ತುಂಬಿಕೊಳ್ಳಿ. ನನ್ನಿಂದ ಸಾಧ್ಯ ಅನ್ನೋದನ್ನು ನೀವು ಮೊದಲು ತಿಳ್ಕೊಬೇಕು. ನನ್ನಿಂದ ಮಾಡಲಿಕ್ಕೆ ಸಾಧ್ಯ, ನಾ ಎಕ್ಸಾಮ್ನಲ್ಲಿ ಪಾಸ್ ಆಗಬಲ್ಲೆ, ನಾ ಹೆಚ್ಚು ಅಂಕಗಳನ್ನು ಗಳಿಸಬಲ್ಲೆ ಅನ್ನೋದನ್ನು ನೀವು ಏನು ಮಾಡಬೇಕು, ನಿಮ್ಮ ಮನಸ್ಸಿನಲ್ಲಿ ನೀವು ಅನ್ಕೋತಾ ಇರಬೇಕು. ಪರೀಕ್ಷಾ ಕೊಠಡಿ ತೆರಳುವ ಮುನ್ನ ಹಾಗೂ ತೆರಳಿದ ನಂತರ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಬಾರ್ದು. ನಿಮ್ಮ ಕ್ರಮ ಸಂಖ್ಯೆ, ರಿಜಿಸ್ಟರ್ ಎಲ್ಲವನ್ನು ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಂಡಿರಬೇಕು. ಅಕ್ಷರಗಳು, ಚಿತ್ರಗಳು ಸುಂದರವಾಗಿರುವಂತೆ ನೀವು ಅಚ್ಚುಕಟ್ಟಾಗಿ ಬಳಸಬೇಕು. ಪೆನ್ನುಗಳನ್ನು ನೀವು ಯಾವ ಪೆನ್ನನ್ನು ನೀವು ಎಕ್ಸಾಮ್ ಹಾಲ್ನಲ್ಲಿ ಬಳಸ್ತೀರಿ ಅಂಥ ಪೆನ್ನನ್ನು ಒಂದು ಬಂಚನ್ನು ನೀವು ತೆಗೆದುಕೊಳ್ಳಿ. ಆ ಪೆನ್ಗಳನ್ನ ಸ್ಟಾರ್ಟಿಂಗ್ ಪೆನ್ಗಳು ಸರಿಯಾಗಿ ಮೂಡಂಗಿಲ್ಲ. ಸೊ ಅದನ್ನು ಸ್ವಲ್ಪ ಬರೆದು ನೀವು ಹತ್ತಿರ ಇಟ್ಕೊಂಡಿರ್ಬೇಕು. ಅದನ್ನು ಆ ರೀತಿ ಮಾಡೋದ್ರಿಂದ ಆ ಎಕ್ಸಾಮ್ ಹಾಲ್ನಲ್ಲಿ ಕೂತಾಗ ಸರಾಗವಾಗಿ ಪೆನ್ಗಳು ಮೂವ್ಮೆಂಟ್ ಆಗ್ತವೆ. ಸಾಲುಗಳು ನೇರವಾಗಿ ಸಮಾನಾಂತರ ಇರುವಂತೆ ನೀವು ಉತ್ತರಗಳನ್ನು ಬರಿಬೇಕಾಗುತ್ತದೆ. ಹೌದಾ? ಅಕ್ಕಪಕ್ಕದವರ ಉತ್ತರಗಳನ್ನು ನೋಡಲಿಕ್ಕೆ ಹೋಗಬೇಡಿ. ಹೌದಾ? ಯಾವ ಪ್ರಶ್ನೆ ಉತ್ತರಿಸದೆ ಬಿಟ್ಟು ಬರಬೇಡಿ. ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ನೀವು ಹಾಕಿ ಬನ್ನಿ. ಬರೆದಿರೋ ಉತ್ತರಗಳನ್ನು ಪುನಃ ಪರಿಶೀಲಿಸಿ. ಉತ್ತರ ಪತ್ರಿಕೆಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬಲವಾಗಿ ಕಟ್ಟಿ. ಹೌದಾ? ಒಂದು ವಿಷಯದ ಪರೀಕ್ಷೆ ಮುಗಿದ ಮೇಲೆ ಅದರ ಚಿಂತೆಯನ್ನು ಬಿಟ್ಟು ಮುಂದಿನ ವಿಷಯಕ್ಕೆ ಅಭ್ಯಾಸವನ್ನು ಮಾಡಬೇಕು. ಹೌದಾ? ವಿಜ್ಞಾನ ವಿಷಯದಕ್ಕೆ ನಾನು ಹೇಳಬೇಕಪ್ಪ ಅಂತಂದರೆ ಏನು ಅಡ್ವೈಸನ್ನು ಕೊಡಬೇಕು ವಿಜ್ಞಾನ ವಿಷಯಕ್ಕೆ ಅಂದರೆ, ಇಲ್ಲಿ ನಿರ್ದಿಷ್ಟ ಪ್ರಶ್ನೆಗಳಿರ್ತಾವೆ. ಸರಿಯಾದ ನೇರ ಉತ್ತರವನ್ನು ಇಲ್ಲಿ ಕೇಳ್ತಾರೆ. ನೇರ ಉತ್ತರಗಳನ್ನು ಕೊಡಬೇಕು ವಿಜ್ಞಾನದಲ್ಲಿ. 2 ಉಪಯೋಗಗಳು, ದೋಷಗಳು, ಪ್ರಯೋಜನಗಳು, ಕಾರಣಗಳು ಇಷ್ಟೇ ಮಾತ್ರವನ್ನೇ ಅಲ್ಲಿ ಕೇಳ್ತಾರೆ. ಸಮಾಜ ವಿಜ್ಞಾನದಕ್ಕೆ ಹೇಳುವ ಪ್ರಮುಖ ಅಂಶಗಳು ಎದ್ದು ಕಾಣುವಂತೆ ನೀವು ಅಲ್ಲಿ ಬರಿಬೇಕಾಗ್ತದೆ, ಅಂಡರ್ಲೈನ್ ಮಾಡಬೇಕಾಗ್ತದೆ ಪ್ರಮುಖ ಅಂಶಗಳನ್ನು. ಮತ್ತು ನಕ್ಷೆಗಳನ್ನು, ಸ್ಥಳಗಳನ್ನು ಗುರುತಿಸುವುದು, ಇದನ್ನು ಅಭ್ಯಾಸವನ್ನು ನೀವು ಮಾಡ್ಕೋಬೇಕು. ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಸುಂದರ ಕೈಬರಹಗಳಿಗೆ ಗಮನವನ್ನು ನೀಡಬೇಕಾಗ್ತದೆ. ಕಾಗುಣಿತ, ವಾಕ್ಯ ರಚನೆ, ಗ್ರಾಮರ್ಗಳ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಕೊಡಬೇಕಾಗ್ತದೆ. ನಿಮ್ಮ ಉತ್ತರವು ಚಿಕ್ಕದಾಗಿರಬೇಕು ಮತ್ತು ಸ್ಪಷ್ಟವಾಗಿರಬೇಕಾಗ್ತದೆ. SSLC ಪರೀಕ್ಷೆಯನ್ನು ಎದುರಿಸುವುದು, ಜಯಶೀಲರಾಗುವುದು ಒಂದು ದೊಡ್ಡ ಸಾಹಸವೇನಲ್ಲ. ತಾಳ್ಮೆಯಿಂದ ಸರಿಯಾಗಿ ವ್ಯವಸ್ಥೆ ಮಾಡಿಕೊಂಡು ನಾವೇನು ಮಾಡಬೇಕಾಗ್ತೈತಿ, ಜಯಶೀಲರಾಗಲಿಕ್ಕೆ ಸಾಧ್ಯ ಅದ. ಇದಿಷ್ಟು ಬಂದಿರುವಂಥದ್ದು ಅಡ್ವೈಸು SSLC ವಿದ್ಯಾರ್ಥಿಗಳಿಗಾಗಿ. ನನ್ನ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂತ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ಧನ್ಯವಾದಗಳು.